ಹ್ಞೂ ಯಜಮಾನ್ರೆ, ನಾನು ಚಿಕ್ಕ ಯಜಮಾನ್ರು ಹೋಗಿ ಹಾಲು ಎರೆದು ಬಂದ್ವಿ. ಅದೇ ಮಾರಮ್ಮನ ಗುಡಿ ಹತ್ರ. ಮಾರಮ್ಮನ ಗುಡಿನ? ಡ್ಯಾಡ್, ಅದೇ ನಾನು ತ್ರಿವಿಕ್ರಮ್, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಸುಮ್ಮನಿರ್ತೀಯಾ? ತ್ರಿಶೂಲ್ ಹೇಳು, ಎಲ್ಲೋಗಿದ್ರಿ? ಅದು ಏನಂದ್ರೆ ಯಜಮಾನ್ರೆ, ಚಿಕ್ಕ ಯಜಮಾನ್ರಿ ಹೋಗಿ ಹಾಲು ಹಾಕಿದ್ದು. ನಾನು ಸ್ವಲ್ಪ ಹಿಂದೆ ದೂರದಲ್ಲಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಅದು ಯಾವ ಜಾಗ ಅಂತ. ಏನು ಆಟ ಆಡ್ತಾ ಇದ್ದೀರಾ ಇಬ್ರು? ಏ ತ್ರಿಶೂಲ್, ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ಲ ನಿನಗೆ? ಹುತ್ತಿಗೆ ಹಾಲೇರಿಯಕ್ಕಾಗಲ್ವ ನಿನಗೆ? ಐ ಫೀಲ್ ಸೋ ಡಿಸಪಾಯಿಂಟೆಡ್. ನಿನ್ನ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಕಣ. ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಇಷ್ಟೊಂದು ಬೇಜವಾಬ್ದಾರಿತನನ ಒಳ್ಳೇದಲ್ಲ ತ್ರಿವಿಕ್ರಮ್, ಒಳ್ಳೇದಲ್ಲ. ನಿನ್ನ ಒಳ್ಳೇದಕ್ಕೆ ಅಂತ ಮನೆಯವ್ರು ಹೇಳಿದ ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ಲ ನಿನಗೆ. ಹೇಗ ಉದ್ಧಾರ ಆಗ್ತೀಯ ಜೀವನದಲ್ಲಿ ನೀನು? ಸಾರಿ ಡ್ಯಾಡ್. ಇನ್ನು ಅವನಿಗೆ ಸನಿಹವ, ಅವನ ಮನಸ್ಸಿನಲ್ಲಿ ಏನು ಯೋಚನೆಗಳು ಇದೆ ಎಂಬುದನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡ. ಆದರೆ ನಿನ್ನ ಏಕಾಗ್ರತೆಯು ಕೂಡ ಅಷ್ಟೇ ಮುಖ್ಯ. ನೀನು ತ್ರಿವಿಕ್ರಮನನ್ನು ಪರೀಕ್ಷಿಸುತ್ತಿದ್ದೀಯೇ ಎಂದಾದರೆ ಆತನ ಮನಸ್ಸು ಯಾರ ಕಡೆಯೂ ಜಾರದಂತೆ ವಹಿಸಬೇಕಾದದ್ದು ಅಷ್ಟೇ ಮುಖ್ಯ. ನಿಜವಾದ ಆದಿಶೇಷನ ಸನಿಹಕ್ಕೆ ಯಾರೂ ಬರದಂತೆ ನೋಡಿಕೊಡಿ, ಆಗ ಮಾತ್ರ ನಿನಗೆ ಜಯ ಸಾಧ್ಯ. ಸರಿ ಗುರುದೇವ, ನೀವು ಹೇಳಿದಂತೆಯೇ ಮಾಡುತ್ತೇನೆ. ಕಳೆದು ಹೋದ ಕಂಠೀಹಾರದ ಬಗ್ಗೆ ಒಂದು ಗಮನ ಇರಲಿ. ಬೈ ಚಾನ್ಸ್ ಅಪ್ಪ ನನಗೆ ಯಾವುದೋ ಒಂದು ಕೆಲಸ ಕೊಟ್ಟರು ಅನ್ಕೋ, ಅದನ್ನ ನಾನು ಮಾಡೋದಕ್ಕೆ ಮೊದಲು ಬೇರೆ ಯಾರ ಕೈಯಲ್ಲೋ ಮಾಡಿಸ್ಬಿಟ್ಟಿರ್ತಾರೆ, ಇಲ್ಲ ಅಪ್ಪನೇ ಮಾಡಿಬಿಟ್ಟಿರ್ತಾರೆ. ನನಗೆ ಕೊನೆ ಕುಳಿಯೋದು ಯಾವುದೋ ಚಿಲ್ಲರೆ ಕೆಲಸ, ಅದನ್ನ ನಾನು ಮಾಡ್ಬೇಕು ಲಾಸ್ಟಲ್ಲಿ. ಸೊ ನಿಜ ಹೇಳ್ಬೇಕಂದ್ರೆ ನನಗೆ ಯಾವ ಕೆಲಸನೂ ಇರೋದಿಲ್ಲ. ಚಿಕ್ಕ ಯಜಮಾನ್ರೆ, ನಿಮ್ಮ ಮೇಲಿರೋ ಪ್ರೀತಿಯಿಂದ ಹಾಗಂದಿರ್ತಾರಷ್ಟೇ. ಅರ್ಥ ಆಗತ್ತೆ ಚಿಕ್ಕ ಯಜಮಾನ್ರೆ. ನೋಡ್ತಾ ಇರಿ, ನಿಮ್ಗೆ ಒಳ್ಳೆ ಕೆಲಸ ಕೊಡ್ತಾರೆ. ನಮ್ಮ ಮನೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ತ್ರಿಶೂಲ್. ನನ್ಗೆ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಬರೀ ಡ್ಯಾಡ್ ಹೆಸರು ಕೇಳಿಸ್ತಾ ಇರುತ್ತಷ್ಟೆ. ನನಗೆ ಅಂತ ಒಂದು ಬೇರೆ ಐಡೆಂಟಿಟಿನೇ ಇಲ್ಲ. ಕೆಲ್ಸಕ್ಕೆ ಹೋದ್ರೆ ಓ ತ್ರಿವಿಕ್ರಮ್ ಬನ್ನಿ, ನಿಮ್ ಡ್ಯಾಡಿ ಎಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ. ನನಗಂತ ಏನು ಕೆಲಸ ಇರೋದಿಲ್ಲ ಕಣ. ನನ್ನ ನಂಬಿ ಯಾರು ಯಾವ ಕೆಲಸನೂ ಮಾಡೋದಿಲ್ಲ. ಎಲ್ಲದಕ್ಕೂ ದಿಗ್ವಿಜಯ್ ರಾಯ್ ಹೆಸರೇ ಬೇಕು. ಚಿಕ್ಕ ಯಜಮಾನ್ರೆ, ಇಷ್ಟೊಂದು ಬೇಜಾರು ಮಾಡ್ಕೊಬಿಡಿ ಚಿಕ್ಕ ಯಜಮಾನ್ರೆ. ನನ್ನ ಉದ್ದೇಶಕ್ಕೂ ಈ ಹಾರ ಸಿಕ್ಕಿದ್ದಕ್ಕೂ ಸರಿಯಾಗೇ ಇದೆ. ಈ ಹಾರ ಹುಡುಕೋದಕ್ಕೆ ಯಾರ್ಯಾರು ನನ್ನ ಬಳಿ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ನನ್ನ ತಪಸ್ಸಿನ ಬಲ, ನಾಗಮಣಿಯ ಬಲ, ಇದನ್ನ ಮೀರಿದ್ದು ಯಾವುದೂ ಇಲ್ಲ. ನನ್ನ ಮೊಮ್ಮಗನ ಬದುಕನ್ನ ಸಮೃದ್ಧಿಗೊಳಿಸುವ ಪ್ರಥಮ ಹಂತ. ನೀನು ಸತ್ತೋಗಿದ್ದೆ ಅಲ್ವಾ? ಹೇಗ್ ಬದುಕ್ ಬಂದೆ? ನಾನು ನಿನ್ನ ನನ್ನ ಕೈಯಾರೆ. ನಿನ್ಗೇನು ಗೊತ್ತಿಲ್ಲ. ನೀನ್ ಅನ್ಕೊಂಡಿರೋದು ಯಾವ್ದು ಸತ್ಯ ಅಲ್ಲ. ನಿನ್ ಹಿಂದೆ ದೊಡ್ಡ ಮರ್ಮನೇ ಇದೆ. ಏನು ಮರ್ಮನ? ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು, ದೊಡ್ಡ ಮರ್ಮನೇ ಇದೆ. ಅದನ್ನ ಹೇಳ್ಬೇಕು ಅಂತಾನೆ ನಿನ್ನ ಹುಡುಕೊಂಡ್ ಬಂದೆ. ಏನದು? ಏನು? ಅದು ಶಿವಾನಿ ಬಗ್ಗೆ ಇರೋ ಸತ್ಯ. ಶಿವಾನಿ ಬಗ್ಗೆನಾ? ಏನದು ಹೇಳು. ಏನ್ ರಹಸ್ಯ ಅದು? ಅವಳು
ನನಗೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ಲು. ನಾನೇನಾದರೂ ತಪ್ಪು ಮಾಡಿದ್ನಾ? ಇಲ್ವಲ್ಲ. ಅವಳನ್ನು ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಂಗೂ ಇರಲಿಲ್ಲ. ಆದರೆ ನನಗೇನೋ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದು. ಹಾಂ, ಶಿವಾನಿ ಬಗ್ಗೆ ಏನೋ ಸತ್ಯ, ಶಿವಾನಿ ಬಗ್ಗೆ ಏನೋ ಸತ್ಯ ಅಂತ ಹೇಳ್ತಾ ಇದ್ದು. ಏನಿರ್ಬೋದದು? ಬಿತ್ತು ಅಂದ್ರೆ ಅದು ಖಂಡಿತ ಅಪಶಕುನಾನೇ ಕಣೋ. ನೀನ್ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಲೇ, ಜಗತ್ತಲ್ಲಿ ಏನೇ ಸಮಸ್ಯೆ ಬರಲಿ ಎಲ್ಲದಕ್ಕೂ ದೇವ್ರು ಒಂದೇ ಪರಿಹಾರ ಅಲ್ಲ ಕಣೆ. ಸುಮ್ಮನೆ ಇರಿ ಸಾಕು. ದೇವ್ರ ಹತ್ರ ಹೋಗಿ ಬಂದ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ಸರಿನಮ್ಮ, ನಾನೇನು ಬೇಡ ಅಂತ ಹೇಳಿಲ್ಲ, ದೇವ್ರೊಂದೇ ಪರಿಹಾರ ಅಲ್ಲ ಅಂತ ಹೇಳಿದೆ ಅಷ್ಟೇ. ನೋಡು ತ್ರಿಶೂಲ್, ನೀನು ನಿಮ್ಮ ಅಪ್ಪನ ಮಾತು ಕೇಳಿ ಹಾಳಾಗ್ಬೇಡ. ದೇವಸ್ಥಾನಕ್ಕೆ ನೀನು ಹೋಗ್ತೀಯಲ್ವೋ ಇವಾಗ? ಹಲೋ ತ್ರಿಶೂಲ್, ಮೊದಲು ನೀನು ಆ ಮೊಬೈಲೆಲ್ಲ ದೇವ್ ಸಿನಿಮಾ ನೋಡ್ತಲ್ಲ, ಅದನ್ನು ಬಿಡು. ರಾತ್ರಿ ಎಲ್ಲ ನೋಡಿ ಮಲಗಿರ್ತೀಯ, ಅದೇ ಕನ್ಸಲ್ಲಿ ಬಂದಿರುತ್ತೆ. ಮೊದಲು ಅದನ್ನು ಬಿಡು, ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ನಾನು ಹೇಳಿದಕ್ಕೆ ಮರ್ಯಾದಿನೇ ಇಲ್ವಾ? ಸತ್ಯದಲ್ಲೇ ಬರುತ್ತೆ. ಅಲ್ಲಿವರೆಗೂ ನನ್ನನ್ನ ಯಾರು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಸಲ ನಾಗಮಣಿಯ ಶಕ್ತಿ ನನ್ನಲ್ಲಿ ಆಹ್ವಾನ ಆದ್ರೆ ನನ್ನನ್ನು ಕಟ್ಟಿ ಹಾಕೋದಕ್ಕೆ ಈ ಭೂಮಂಡಲದಲ್ಲಿ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ನಾನು ಏನೇ ಫೀಲ್ ಮಾಡಿಕೊಂಡ್ರು ಕರೆಕ್ಟಾಗೆ ಮಾಡ್ಕೊಂಡಿರ್ತೀನಿ. ಈಗ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತ ಇದ್ದೀನಿ. ಈ ನಮ್ಮ ಕನಕದುರ್ಗದ ಪಕ್ಕ ರಾಂಪುರ ಇದೆಯಲ್ಲ, ಅಲ್ಲೊಂದು 250 ಎಕರೆ ಜಮೀನಿದೆ. ಅದನ್ನು ಕ್ಲೀನ್ ಮಾಡಿಸಿ ಅಲ್ಲಿ ಸೈಟ್ಗಳನ್ನು ಮಾಡಿ ಒಂದು ಮಾಡರ್ನ್ ಸಿಟಿ ಥರ ಪ್ಲ್ಯಾನ್ ಮಾಡಬೇಕು ಅಂತ ಐಡಿಯಾ ಇದೆ. ವಾವ್, ಗ್ರೇಟ್ ಡ್ಯಾಡ್. ನಾನು ಈ ಪ್ರಾಜೆಕ್ಟಿಗೆ ತ್ರಿವಿಕ್ರಮ್ನ ಇನ್ಚಾರ್ಜ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಇಟ್ಸ್ ಕಂಪ್ಲೀಟ್ಲಿ ಯೋರ್ಸ್. ಆಗೋದಿಲ್ವಾ? ಇದೇ ಕೊನೆ ದೇವ್ರೆ. ಇನ್ನೊಂದ್ಸಲ ದೆವ್ವ ಬಂದು ನನ್ನ ಕನ್ಸಲ್ಲಿ ತೊಂದರೆ ಕೊಟ್ರೆ ಚೆನ್ನಾಗಿರೋದಿಲ್ಲ. ಏನೋ ಮಾಡು. ಮೊದಲೇ ನಮ್ಮ ಹಾರ್ಟ್ ವೀಕು, ಇವಾಗ ಅದೇ ಹಾರ್ಟಲ್ಲಿ ಲವ್ ಬೇರೆ ಆಗೋಗಿದೆ. ಆಮೇಲೆ ಈ ಟೆನ್ಷನ್ನು, ಲವ್ ಎಲ್ಲ ಮಿಕ್ಸ್ ಆಗಿ ಲೈಫ್ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಏನೋ ಎಲ್ಲದಕ್ಕೂ ನೀನೇ ಸೊಲ್ಯೂಷನ್ ಕೊಡಬೇಕು. ಕಾಪಾಡ್ತಂದೆ. ಸಾರಿ ಮೇಡಮ್. ನಿಮಗೋಸ್ಕರ ತಂದಿದ್ದೀನಿ, ದಯವಿಟ್ಟು ತಗೊಳ್ಳಿ ಮೇಡಮ್. ಮೇಡಮ್, ಇನ್ನೊಂದು ವಿಷಯ, ನನಗೆ ಬೇರೆ ಒಳ್ಳೆ ಕೆಲಸ ಸಿಕ್ಕಿದೆ. ಯಜಮಾನ್ರು ಕೊಟ್ಟಿರೋದು ಪ್ರಮೋಷನ್ ಸಿಕ್ಕಿದೆ ಮೇಡಮ್ ನನಗೆ. ಓ ವಾವ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಸರಿ ಮೇಡಮ್, ನಾನಿನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಬರ್ತೀನಿ. ಹಾಂ, ನಿಜ ಹೇಳಬೇಕು ಅಂದರೆ ನಿಮಗೆ ಕ್ಯಾನ್ಸರ್ ಇಲ್ಲ, ನೀವು ಹುಷಾರಾಗಿದ್ದೀರಾ ಅಂತ ವಿಷಯ ಗೊತ್ತಾಗಿ ನನಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ತುಂಬ ಖುಷಿ ಆಗ್ತದೆ ಮೇಡಮ್. ಓಹೋ ದೇವ್ರೆ, ಥ್ಯಾಂಕ್ಸ್ ಹೇಳಪ್ಪ. ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಬಿಡಿ, ಇವಾಗ ತುಂಬ ಖುಷಿಯಾಗಿದ್ದೀನಿ. ನೀವು ಆರಾಮಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಸರಿ, ನಾನಿನ್ನು ಬರ್ತೀನಿ. ಥ್ಯಾಂಕ್ಸ್ ಫಾರ್ ದ ಗುಡ್ ನ್ಯೂಸ್. ನೀನು ನಿಮ್ಮ ಅಪ್ಪನ ತರನೇ ಆಡೋ. ಇಬ್ರು ಸೇರ್ಕೊಂಡು ನನ್ ಬಾಯಿ ಮುತ್ತಿ. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ. ನೋಡ್ರಿ,
ನನ್ಗೆ ಅವ್ರ ಮೇಲೆ ಯಾವ ದ್ವೇಷನೂ ಇಲ್ಲ, ಅಸೂಯೆನೂ ಇಲ್ಲ. ನನ್ನ ಮಗನ್ಗೆ ಯಾವುದು ಒಳ್ಳೇದಾಗ್ತಿಲ್ವಲ್ಲ, ಅದೇ ಕೊರಗು ನನಗೆ. ನಾನು ಓದ್ಕೊಂಡಿರೋ ಹಣೆ ಬರೋಕ್ಕೆ ಯಾರಮ್ಮ ಕೆಲಸ ಕೊಡ್ತಾರೆ ನನಗೆ? ಏನೋ ಅಲ್ಪ ಸ್ವಲ್ಪ ಮಾತು ಬರೋದ್ರಿಂದ ಉಳ್ಕೊಂಡಿದ್ದೀನಿ. ಇಲ್ಲಾಂದಿದ್ರೆ ನನ್ನ ಗತಿ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ದೀನಮ್ಮ. ಬರೀ ಮಾತಾಡ್ಕೊಂಡೆ ಜೀವನ ಪೂರ್ತಿ ಕಳಿಸ್ಬಿಡು. ಮುಂದೆ ಏನು ಎತ್ತ ಅಂತ ಏನು ಯೋಚನೆ ಮಾಡಬೇಡ. ನೋಡಿ ಮಾತೃಶ್ರೀ ಶ್ರೀಮತಿ ಮಧುಮತಿ ಅವರೇ, ನೀವು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀನು ದೇವ್ರ ಹತ್ರ ಬೇಡ್ಕೊಂಡ ಹಾಗೆ ನಿನ್ನ ಮಗ ಅರಸನಾಗಿದ್ದಾನೆ, ದಿಗ್ವಿಜಯನ ಮಗ ಹಾಳಾಗಿದ್ದಾನೆ. ದಿಗ್ವಿಜಯನ ಮನೆಯಲ್ಲಿ ಅವನ ಮಗನನ್ನೇ ಹಾಳಾಗಿ ನೋಡ್ತಾ ಇದ್ದಾರೆ. ನೀನು ಹೆತ್ತಿರುವುದು ತ್ರಿವಿಕ್ರಮನನ್ನು, ಅವನೇ ನಿನ್ನ ಮಗ. ನನ್ನ ಮೊಮ್ಮಗ ಅರಸ, ಇಡೀ ಭೂಮಂಡಲಕ್ಕೆ ಅವನನ್ನ ಅರಸನನ್ನಾಗಿ ಮಾಡ್ತೀನಿ. ದಿಗ್ವಿಜಯನ ಮನೆಯವರನ್ನ ಮುಗಿಸ್ತೀನಿ. ಆದರೆ ಏನು ಮಾಡ್ಸ ಹೇಳು, ಅವಳು ಹುಚ್ಚಿ ಅವಳನ್ನು ಬಲಿ ತಗೊಂಡ್ಬಿಡ್ತು. ನಾವು ಯಾವತ್ತೂ ನಮ್ಮ ಕಂದನ್ನ ಬಿಟ್ಟು ಹೋಗ್ಬಾರ್ದು. ನನಗೆ ಸಿಗದೆ ಇರೋ ಅಪ್ಪ ಅಮ್ಮನ ಪ್ರೀತಿ ನನ್ನ ಮಗನಿಗೆ ಸಿಗಬೇಕು. ಆ ರೀತಿ ಮಾಡ್ತೇನೆ. ಅಮ್ಮನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಕಣ್ರಿ. ನಿಮ್ ನೋವು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಎಲ್ಲ ಪಡ್ಕೊಂಬಂದಷ್ಟೇ ಸಿಗೋದು. ಅದು ಬಿಡು, ಬಾ ಪ್ರಣಮ್ಮ. ಹುಟ್ಟ ಮಗನ ಬೀಳ್ಬಾರ್ದು. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇದನ್ನೆಲ್ಲ ಬಿಸಾಕ್ಬಿಟ್ಟು ಮರ ಹೊರಡ್ಬಾ. ನೋಡು ನಂದೀಶ, ಈ ನಕ್ಷೆ ತಗೋ, ಇದು ನಿನಗೆ ಉಪಯೋಗಕ್ಕೆ ಬರ್ಬೋದು. ಇವತ್ತಲ್ಲ ನಾಳೆ ಇದನ್ನು ಬಳಸ್ಕೊಂಡು ಸುಖವಾಗಿರು. ಇನ್ಮೇಲೆ ನಾನು ನಿನಗೆ ಯಾವ ತೊಂದರೆನೂ ಕೊಡಲ್ಲ. ನೀನು ಕೊಟ್ಟು ನನ್ನ ಮೊಮ್ಮಗು ಸುಖವಾಗಿರ್ಲಿ. ನಾನು ಬರ್ತೀನಿ. ಯಾರ ಜೊತೆ ಮಾತಾಡ್ತಾ ಇದ್ದೆ? ಯಾರದು? ನಮ್ಮಮ್ಮ ಯಜಮಾನ್ರೆ. ಅಮ್ಮನ ಏನಂತ ಯಾಕೆ ಹಾಗೆ ಕಳಿಸ್ಬಿಟ್ಟೆ? ನಮ್ಮಮ್ಮನಿಗೆ ನಾಗಮಣಿ ಹುಚ್ಚು ಯಜಮಾನ್ರೆ. ಯಾವಾಗ ನೋಡಿದ್ರು ನಾಗಮಣಿ ನಾಗಮಣಿ ಅಂತ ಇರ್ತಾಳೆ. ಇದೇನೋ ನಕ್ಷೆ ಕೊಟ್ಬಿಟ್ಟು ಈ ನಕ್ಷೆ ಪ್ರಕಾರ ಹುಡ್ಕೊಂಡ್ರೆ ನಾಗಮಣಿ ಸಿಗುತ್ತೆ, ಅದು ಇದು ಅಂತ ಏನೋ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಅದನ್ನೆಲ್ಲ ಬಿಟ್ಟು ಮನೆಗೆ ಬಾ ಅಂದೆ. ಕೇಳಲಿಲ್ಲ, ಹೋಗು ಅಂತ ಬೈದ್ಬಿಟ್ಟೆ ಯಜಮಾನ್ರೆ. ಕುಡಿಲ್ ನೋಡೋಣ. ಹಾಗಿದ್ರೆ ನಾನು ಈ ಕಾರ್ಯ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಗುರುಗಳೇ. ಅದಕ್ಕಾಗಿ ನೀನು ಮೊದಲು 7 ದಿನಗಳ ಕಾಲ ಉಪವಾಸ ಮಾಡಿ ಕಾಳಿಯನ್ನು ಆರಾಧನೆ ಮಾಡಬೇಕು. ಆ ನಂತರ ಹುಣ್ಣಿಮೆಯ ರಾತ್ರಿಯ ಮುಹೂರ್ತದಲ್ಲಿ ನಾಗಬನಕ್ಕೆ ಹೋಗಿ ನಾಗಮಣಿಯನ್ನು ಪಡೆದುಕೊಂಡು ಬರಬೇಕು. ನಾನು ನಿನಗೆ ಹಂತ ಹಂತವಾಗಿ ಏನೇನು ಮಾಡಬೇಕೆಂಬುದನ್ನು ಹೇಳುತ್ತೇನೆ. ಆದರೆ ಈ ಕಾರ್ಯ ಬೇಗನೆ ಆಗಬೇಕಾಗಿದೆ. ಏಕೆಂದರೆ ಆ ಹೆಂಗಸು ಇನ್ನು ಯಾರ ಬಳಿ ಈ ನಕ್ಷೆಯ ಬಗ್ಗೆ ಹೇಳಿದ್ದಾಳೋ ಗೊತ್ತಿಲ್ಲ. ಅದಕ್ಕಾಗಿ ತುರ್ತಾಗಿ ನಾಗಮಣಿಯನ್ನು ವಶಪಡಿಸಿಕೊಳ್ಳಬೇಕಾಗಿದೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಗುರು. ನನ್ ಕಂದ, ನಿನ್ ಜೀವನ ಬಂಗಾರ ಆಗ್ಲಿ. ಶ್ರೀಮಂತರ ಮನೆಯಲ್ಲಿ ಸುಖವಾಗಿ ಬದುಕು. ನಿಂಗೆ ನಿಜವಾದ ಅಮ್ಮನ ಪ್ರೀತಿ ಸಿಗೋದಿಲ್ಲ, ಆದ್ರೂ ಅದರಿಂದ ಯಾವ ತೊಂದರೆನೂ ಆಗೋದಿಲ್ಲ.
ನಿನ್ನ ಸ್ವಂತ ಅಪ್ಪ ಅಮ್ಮನಿಗೂ ಯಾವತ್ತೂ ಸತ್ಯ ತಿಳಿಯೋದಿಲ್ಲ. ಈ ಶ್ರೀಮಂತವಾದ ಮನೆಯಲ್ಲಿ ಇನ್ನು ಶ್ರೀಮಂತನಾಗಿ ಬದುಕು, ಶ್ರೀಮಂತನಾಗಿ ಬದುಕು. ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಹುಡುಕೊಡೋ, ಇಲ್ಲಿರ್ಬೇಡ ಕಣೋ, ಹೋಗ್ಬಿಡೋ. ನಾನು ನಿಮ್ ಜೊತೆಲಿರೋದು ನಿನಗೆ ಬೇಡವೇನಮ್ಮ? ನೋಡು ತ್ರಿಶೂಲ್, ನೀನೇನಾದ್ರೂ ಸಾಧನೆ ಮಾಡ್ಬೇಕು ಕಣೋ. ಇದೇ ಕೊಂಪೆಲಿ ಎಷ್ಟು ದಿನ ಅಂತ ಇರ್ತೀಯ ಹೇಳು? ಆ ದೊಡ್ಡ ಮನೆಯವರಿಂದನೇ ಸುತ್ತಾಡ್ತಿದ್ರೆ ನಿನಗೆ ಖುಷಿ ಅನ್ಸುತ್ತೇನೋ? ನಿನಗೂ ಒಂದ್ ಜೀವನ ಇದೆ ತಾನೆ, ನೀನು ಎತ್ತರಕ್ಕೆ ಬೆಳಿಬೇಕು, ನೀನು ಹೆಸರು ಮಾಡ್ಬೇಕು ಕಣೋ. ಯಾವಾಗ ನೋಡಿದ್ರು ಚಿಕ್ಕ ಯಜಮಾನ್ರಿಂದ ಬಾಲ ತರ ಸುತ್ತೋದು, ಅವ್ರು ಕೊಟ್ಟಿದ್ ಪುಡಿಗಾಸ್ನ ಭಿಕ್ಷೆ ತರ ಈಸ್ಕೊಳ್ಳೋದು, ಇದೆಲ್ಲ ಬೇಕೇನೋ ನಿನಗೆ? ಇಲ್ಲಮ್ಮ, ದೊಡ್ಡ ಯಜಮಾನ್ರಿಗೂ ನಮ್ಮ ಬಗ್ಗೆ ಗೊತ್ತು ತಾನೆ. ಅವ್ರು ನಮ್ಗೆ ಯಾವುದೇ ರೀತಿ ಅನ್ಯಾಯ ಮಾಡೋದಿಲ್ಲ. ಅವ್ರ ಮನೆಯವ್ರ ತರನೇ ನಮ್ಮನ್ನು ನೋಡ್ಕೋತಾ ಇದಾರೆ ಅಲ್ವಾ? ಸುಮ್ಮನೆ ಏನೇನೋ ಅನ್ಕೊಂಡು ದುಡ್ಕೋದ್ ಬೇಡಮ್ಮ. 25 ವರ್ಷದಿಂದ ಎಷ್ಟು ಒಳ್ಳೇದಾಗಿದೆ ಅಂತ ನೋಡ್ತಾನೆ ಇದೀನಿ ನಾನು. ದೊಡ್ಡ ಬಂಗ್ಲೆಲಿ ಇರೋದು ಅವರು, ಆದ್ರೆ ನಮ್ ಕತೆ ನಿನಗೆ ಕಾಣಿಸ್ತಾ ಇದೆಯಲ್ಲ. ಮಾ, ಹಾಗೆಲ್ಲ ಯೋಚನೆ ಮಾಡ್ಬೇಡಮ್ಮ. ನಿನಗೇನ್ ಇವಾಗ ನಾನು ದೊಡ್ಡ ಹೆಸರು ಮಾಡ್ಬೇಕು ಅಷ್ಟೇ ತಾನೆ? ಏನೊಂದು ಮಾಡೋಣ. ಇವಾಗ ನಡಿ ಮನೆ ಹೋಗೋಣ. ಬಾರಮ್ಮ ಹೋಗೋಣ. ಮಾರ್ಗಗಳನ್ನ ಬಳಸಿಕೊಂಡಾಗಿದೆ. ಹೀಗಾಗಿ ಇನ್ನು ಮೇಲೆ ಉಳಿದಿರುವುದು ಭಾವನೆಯ ದಾರಿ ಮಾತ್ರ. ಏನು ಮಾಡಲಿ ಗುರುಗಳೇ? ನೀನು ಮೊದಲಿಗೆ ಆ ಇಬ್ಬರಲ್ಲಿ ಒಬ್ಬರನ್ನ ಆಯ್ದು ಅವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡು. ನಿಧಾನವಾಗಿ ಅವರಿಗೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಳ್ಳು. ಅವರ ಅಂತರಾಳದಲ್ಲಿ ಕಳೆದ ಜನ್ಮದ ನೆನಪುಗಳು ಖಂಡಿತ ಇದ್ದೇ ಇರುತ್ತದೆ. ಆದಿಶೇಷನಾದರೆ ಆದಿಶೇಷನ ನೆನಪು, ಇಲ್ಲವಾದರೆ ಇನ್ಯಾವುದೋ ನೆನಪು, ಯಾವುದೇ ವ್ಯಕ್ತಿಗೆ ಆಗಲಿ ಕಳೆದ ಜನ್ಮದ ನೆನಪು ಇದ್ದೇ ಇರುತ್ತದೆ. ಹಾಗಾದರೆ ನನ್ನ ಕಾರ್ಯವನ್ನು ಶೀಘ್ರವಾಗಿ ಆರಂಭಿಸುತ್ತೇನೆ ಗುರುದೇವ. ಒಂದಿಶ ಆರತಿ ತಗೋ. ಪುರೋಹಿತ, ಈ ಕೊಡಿ. ಆಲ್ ದಿ ಬೆಸ್ಟ್. ನೀನು ಏನೇ ನಿರ್ಧಾರ ತಗೋಬೇಕಾದ್ರೂ ಎರಡೆರಡು ಸಲ ಯೋಚನೆ ಮಾಡಿ ನಿರ್ಧಾರ ತಗೋ. ಇನ್ ಕೇಸ್ ಡೌಟ್ ಬಂದರೆ ಐ ಆಮ್ ಅವೈಲಬಲ್, ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಎಲ್ಲರೂ ವಿಶ್ವಾಸದಿಂದ ನೋಡ್ಕೊ. ನಿನ್ನ ಬಾಸು ಅನ್ನೋ ಕಾರಣಕ್ಕೆ ಯಾರ ಮೇಲೂ ಹಾರಾಡಕ್ಕೆ ಹೋಗ್ಬೇಡ. ನಿನ್ನ ಕೋಪನ ಹತೋಟಿಲಿಟ್ಕೊ. ಓಕೆ? ಥ್ಯಾಂಕ್ಸ್ ಅಪ್ಪ. ನವೇಂತಿ, ಸ್ವೀಟ್ಸ್ ಕೊಡು. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು ರೀನಾ. ಕೃಷ್ಣ ಅಕ್ಕ, ಬಾವಾಜಿ ಬಿಸ್ನೆಸ್ ಹಾಕೊಟ್ಟಿರೋದು ನಿನ್ನ ಮಗನಿಗೆ. ಇವನ್ ಜೊತೆ ಆ ಬಾಲ ಇರೋದು ನನ್ಗ್ಯಾಕೋ ಇಷ್ಟ ಆಗ್ತಾ ಇಲ್ಲ. ಈಗಲೇ ಏನು ಹೇಳ್ಬೇಡ ಕಣೋ, ನಿಮ್ ಭಾವಾಜಿ ನಿನ್ನನ್ನೇ ಬೈತಾರೆ. ಹಳಿಮಯ್ಯ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗ್ಲಿ. ಅಪ್ರತಿಮವಾದ ತಂತ್ರವನ್ನು ತಯಾರು ಮಾಡುತ್ತೇನೆ. ಇದನ್ನ ಇಟ್ಟುಕೊಂಡ್ರೆ ಅಪಾರವಾದ ಸಿದ್ಧಿಗಳು ಒಲಿಯುವವು. ಜೊತೆಗೆ ನನ್ನ ಮುಂದಿನ ಪ್ರಯೋಗಕ್ಕೆ, ನಾನು ಮುಟ್ಟುವ ಗುರಿಗೆ ಈ ಕಂಠಿ ಹಾರವೇ ದಾರಿ ತೋರಿಸುತ್ತದೆ.
ಸಾರಿ ಎಲ್ಲ ಯಾಕೆ ಚಿಕ್ಕಜ್ಮನ್ರೆ? ಇಲ್ಲ ಅಂಕಲ್, ನೀವು ನಮ್ಮನೆಯವರಿದ್ದ ಹಾಗೆ ನಿಮ್ಮ ಕೈಲಿ ಈ ಕೆಲಸ ಮಾಡಿಸ್ಕೊತಿದ್ದೀನಲ್ಲ ಅಂತ. ಚಚೆ, ಮನೆಯವ್ರಂದ್ಮೇಲೆ ಎಲ್ಲ ಕೆಲಸ ಮಾಡಬೇಕು. ನೋಡಿ ಪರ್ಫೆಕ್ಟ್ ಆಗಿದೆಯಾ ನೋಡಿ. ನೀವು ಕಟ್ಟಿದ್ದೀರಾ ಅಂದಮೇಲೆ ಪರ್ಫೆಕ್ಟ್ ಆಗೇ ಇರುತ್ತೆ. ಬೇಬಿ, ಬಾವಾಜಿ ಅಳಿ ಮಯಂಗ್ ಅಸಿಸ್ಟೆಂಟ್ ಆಗಿ ನನ್ನೇ ಇಡ್ಬೋದಾಗಿತ್ತು. ಇವನ್ನ ಸಜೆಸ್ಟ್ ಮಾಡಿದ್ ನಂಗೆ ಯಾಕೋ ಇಷ್ಟನೇ ಆಗಿಲ್ಲ. ಅಯ್ಯೋ ಬಿಡಿ ಮಾವ, ನಿಮ್ಗೆ ಯಾಕೆ ಅವೆಲ್ಲ ಟೆನ್ಷನ್? ನೀವು ಆರಾಮಾಗಿರಿ. ಹಂಗಂತೀಯಾ? ಹಾ, ರಾತ್ರಿಗೆ ಹೋಳಿಗೆ ಅಡ್ಗೆ ರೆಡಿ ಮಾಡಿ. ಅಕ್ಕ ಈಗೇನಕ್ಕ ಸ್ಪೆಷಲ್? ಲೇ ತ್ರಿಶೂಲ್, ಎಲ್ಲ ಹೋಗ್ತಿದ್ಯೋ? ಬಾ ತಿಂಡಿ ಮಾಡೋ. ನೀನು ಹೋಗಿ ಕೂತಿರೋ, ನಾನು ಫೋನ್ ತೊಗೊಂಡ್ಬರ್ತೀನಿ. ಓಕೆ ಲೇ, ಹೋಗಿ ಕೂತ್ಕೊಳ್ಳೋ. ನಾನು ಬಂದೆ, ಹೋಗಿ ಕೂತ್ಕೊ. ಬೇಬಿ ತಗೊಂಡೋಗಿಡು ಸಾಕು. ಗೊತ್ತಾಯ್ತಾ? ನೀನ್ ಇರ್ಬೇಕಾದ ಜಾಗ ಅದು, ಇದಲ್ಲ. ಹೋಗೋ. ಇಲ್ಲಿ ಕೂತ್ಕೊಂಡು ತಿಂತಿದ್ಯಾ? ಯಾಕೋ? ಅದು ಚಿಕ್ಕಜ್ಮನ್ರೆ, ನನಗೆ ಚಿಕ್ಕವರಿಂದ ಕೆಳಗೆ ಕೂತ್ಕೊಂಡು ತಿನ್ನ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲೇ ಕೂತ್ಕೊಂಡು ತಿನ್ನೋಣ ಅನ್ನಿಸ್ತು. ಇಷ್ಟು ಮನೆ ಪ್ರೀತಿ ನನ್ನ ಮೇಲೆ. ಪ್ಲೀಸ್ ಹೋಗಿ ಹೋಗಿ, ಪ್ಲೀಸ್ ಪ್ಲೀಸ್ ಚಿಕ್ಕಜ್ಮನ್ರೆ ಹೋಗಿ. ಬೇಡ. ಇಲ್ಲೇನೋ ಮಾಡ್ತಿದ್ಯಾ? ಡ್ಯಾಡ್, ನಾನು ಅವಾಗ್ಲಿಂದ ಕರೀತಾ ಇದೀನಿ. ಇಲ್ಲ, ಅಲ್ಲೇ ಕೂತ್ಕೊಂಡು ತಿಂತೀನಿ ಅಂತಿದ್ದಾನೆ. ಯಾಕಪ್ಪ? ಏನಿಲ್ಲ ಯಜಮಾನ್ರೆ, ನಾನು ಇಲ್ಲೇ ತಿಂತೀನಿ. ಎಲ್ರು ಬೇಗ ಬನ್ನಿ, ಫೋಟೋ ಸೆಷನ್ ಲೇಟ್ ಆಗ್ತಿದೆ. ಡ್ಯಾಡಿ ವೇಟ್ ಮಾಡ್ತಿದ್ದಾರೆ. ಡ್ಯಾಡ್, ಈ ತರ ಪ್ಲಾನ್ ಇದೆ ಅಂತ ನೀವು ಮೊದಲೇ ಹೇಳಿದಿದ್ರೆ ನಾನು ಮುಂಚೆನೆ 4-5 ಕಾಸ್ಟ್ಯೂಮ್ ರೆಡಿ ಮಾಡಿಸ್ತಿದ್ದೆ. ನೀನೇನ್ ಡ್ರೆಸ್ ಹಾಕೊಂಡ್ರು ಮುದ್ದ ಕಾಣಿಸ್ತೀಯ. ಏ ದಮಯಂತಿ, ರೆಡಿ ಆಗಿದ್ರಪ್ಪ? ಬಂದೆ ರೀ. ಏನ್ರಿ ವಿಶೇಷ? ಏನಕ್ಕೆ ಫೋಟೋ ಶೂಟ್? ತುಂಬಾ ದಿವಸ ಆಗಿತ್ತಲ್ಲ, ಫ್ಯಾಮಿಲಿದೆಲ್ಲ ಒಂದು ಫೋಟೋ ಶೂಟ್ ಮಾಡೋಣ ಅನ್ಕೊಂಡೆ. ನೀವು ತಗೊಳ್ಳಿ. ನೀನಿಲ್ಲೇ ಇರು. ಅಲ್ಲ, ಅಲ್ಲಿ ನಾನು ಫೋಟೋ ತೆಗೆಸ್ಕೋಬೇಕು. ಇದು ನಮ್ಮ ಫ್ಯಾಮಿಲಿ ಫೋಟೋ ಶೂಟ್, ನಿನ್ಗೆ ಯಾಕೆ? ನನ್ನ ನಕ್ಷೆಯನ್ನೇ ಕತ್ತೊಯ್ದಿಯಲ್ಲ ನೀನು. ನೋಡು, ನಿನ್ನ ಮಗನ ಬೆಳೆಸ ಯೋಗ್ಯತೆ ನಿನಗಿಲ್ಲದೆ ಆಯ್ತು. ನನ್ನನ್ನ ಎದುರು ಹಾಕೊಂಡ್ರೆ ಇದೇ ಶಿಕ್ಷೆ ನಿನಗೆ. ನನ್ನ ಇಷ್ಟಿಷ್ಟು ವರ್ಷಗಳ ತಪಸ್ಸಿಗೆ ಪ್ರತಿಫಲ ಸಿಗ್ಲೇಬೇಕು. ನಾನ್ ಬಿಡೋದಿಲ್ಲ. ಯಾ, ಸೊ ನಿಮಗೆ ಯಾವ ವಿಷಯದಲ್ಲಿ ಖುಷಿ ಸಿಗುತ್ತೆ? ಪ್ರೀತಿ. ಪ್ರೀತಿ ಅನ್ನೋದಿದ್ರೆ ಜೀವನದಲ್ಲಿ ನಿಜವಾದ ಖುಷಿ ಸಿಗೋದು. ಶಿವಾನಿ ನನಗೇನೋ ಸಿಗ್ನಲ್ ಕೊಡ್ತಾಳ. ಹೇಗೆ? ಪ್ರೀತಿ, ಖುಷಿ ಅಂದ್ರೆ ಇನ್ನೇನು? ನನಗೆ ಯಾವ ವಿಷಯ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಅದನ್ನ ಈ ಥರ ಹೇಳ್ತಾಳೆ.
ಇರಲಿ ಪರವಾಗಿಲ್ಲ, ಆಗೋದಲ್ಲ ಒಳ್ಳೇದಕ್ಕೆ. ವಾವ್ ಶಿವಾನಿ, ನೀವು ಹೇಳ್ತಿರೋದು ನಿಜ. ಆ್ಯಂಡ್ ಐ ಫೀಲ್ ದ ಸೇಮ್ ವೇ. ಅದು ನನಗೆ ಅಷ್ಟು ಸುಲಭವಾಗಿ ಸಿಕ್ಕಿದ್ರೆ ಇರ್ಲಿ ಬಿಡಿ, ಆ ವಿಷಯ ಯಾಕೀಗ? ಸೊ ನಿಮಗೂ ಇನ್ನೂ ಪ್ರೀತಿ ಸಿಕ್ಕಿಲ್ಲ ಅಂತ ಆಯ್ತು. ಸಿಕ್ಕಿಲ್ಲ, ನನ್ನ ನಿಜವಾದ ಪ್ರೀತಿ ನನಗಿನ್ನ ಸಿಕ್ಕಿಲ್ಲ. ನನ್ನ ಮನಸ್ಸಿಗೆ ಬೇಕಾಗಿರೋ ವ್ಯಕ್ತಿ ನನಗಿನ್ನೂ ಸಿಕ್ಕಿಲ್ಲ. ವಾ, ಇದು ನನಗೆ ಡೈಲಾಗು ಗೊತ್ತು. ಇರಲಿ, ನಾನು ಇಲ್ಲೇ ಇದ್ದೀನಿ, ಆದರೂ ಸಿಕ್ಲಿಲ್ಲ ಅಂತ ಸುಮ್ಮನೆ ನನ್ನ ಉರ್ಸೋದಿಕ್ಕೆ ಹೇಳ್ತಾ ಇರೋದು. ಪರವಾಗಿಲ್ಲ, ಲವಲ್ ಇದೆಲ್ಲ ಕಾಮನ್, ಇಟ್ಸ್ ಓಕೆ. ತುಂಬ ದೊಡ್ಡ ಕುಳ. ಅವ್ರ ಮಗಳು MBA ಓದ್ತಾ ಇದ್ದಾಳೆ. ನಮ್ಮ ಸ್ಟೇಟಸ್ಗೆ ಪಕ್ಕ ಸರಿ ಹೋಗ್ತಾಳೆ. ಅಲ್ಲ ರೀ, ಆದರೂ ನನ್ಗೆ ಯಾಕೋ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ದಮಯಂತಿ, ಅವನಿಗೆ ಅಂತ ಒಂದು ಜೀವನ ಇದೆ, ಅದನ್ನು ನಾವು ಮರಿಬಾರ್ದಲ್ಲ. ನಮ್ಮ ಕೆಲಸದ ಜೊತೆಗೆ ನಮ್ಮ ಜವಾಬ್ದಾರಿನೂ ಕಳ್ಕೋಬೇಕು. ಅವನಿಗೆ ಮದುವೆ ಅಂತ ಆದರೆ ಇನ್ನೂ ಜವಾಬ್ದಾರಿ ಬರುತ್ತೆ. ನೀವು ಹೇಳೋದು ಸರಿನೇ, ಆದರೆ ಇದ್ರ ಬಗ್ಗೆ ನಾವು ತ್ರಿವಿಕ್ರಮ್ ಹತ್ರ ಇದುವರೆಗೂ ಮಾತಾಡಿಲ್ವಲ್ಲ. ಅವನೇ ಬಂದ ನೋಡು. ತ್ರಿವಿಕ್ರಮ, ಆ ಹುಡುಗಿ ಫೋಟೋ ನೋಡು. ನಿಮ್ಮ ಡ್ಯಾಡ್ ಕೇಳ್ತಾ ಇದ್ದಾರಲ್ವಾ? ಏನೋ ಹೇಳ್ತಾನೆ ಇಲ್ಲ ನೀನು. ನೋಡೋ. ಯಾಕಪ್ಪ? ಹುಡುಗಿನೊಂದ್ಸಲಿ ನೋಡು, ಓಕೆನಾ ಹೇಳು. ನಿಮ್ಮಿಷ್ಟನೇ ನನ್ನಿಷ್ಟ ಡ್ಯಾಡ್. ಕಟ್ಕೊಂಡೆ ನನ್ನ ಕೈಲಿ ಹೇಗಾಗ್ತಲ್ಲ, ಇನ್ನೊಬ್ಬಳನ್ನ ಕರ್ಕೊಂಬಿಟ್ಟು ಅವಳ ಜೊತೆ ಹೆಂಗೆ ಹೇಗೋದು? ಅಪ್ಪ ಬೇಡಮ್ಮ. ರೀ, ನಾನ್ ಮಾತಾಡ್ತಿರೋದು ನಿಮ್ ಮದ್ವೆ ಬಗ್ಗೆ ಅಲ್ಲ, ನಮ್ ಮಗನ್ ಮದ್ವೆ ಬಗ್ಗೆ ಮಾತಾಡ್ತಾ ಇರೋದು. ಓ ಹಂಗ, ನಾನು ಹಿಂಗೆ ಅನ್ಕೊಂಬಿಟ್ಟೆ. ಅವನಿಂದ ಚಿಕ್ಕವನು ಕಣೆ. ಏನ್ರಿ ಚಿಕ್ಕ ಹುಡ್ಗ, ಇಬ್ಬರಿಗೂ ಒಂದೇ ವಯಸ್ಸು ಅಂದ್ಮೇಲೆ ಇವಂಗೂ ಮದ್ವೆ ಮಾಡ್ಬೇಕಲ್ವಾ? ಅವನಿಗೆ ಮದುವೆ ಮಾಡೋ ಅರ್ಜೆಂಟ್ ಏನೇ ಈಗ? ನನಗ್ ಗೊತ್ತು ಕಣ್ರಿ, ನನ್ ಮಗನ್ಗೆ ಯಾವ್ದು ಒಳ್ಳೆ ಕೆಲಸ ಇಲ್ವಲ್ಲ, ಅದಕ್ಕೆ ಅವ್ನ್ ಹುಡ್ಗಿ ಹುಡ್ಕಕ್ಕೆ ನೀವ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದು ಅಲ್ವಾ? ಎಲ್ಲಾ ಮ್ಯಾಟ್ರನ್ ತಂದು ಇದಕ್ಕೆ ತಂದು ಗಂಟೆ ಹಾಕ್ಬೇಡ. ಇರೋದನ್ನೇ ಹೇಳ್ತಾ ಇದೀನಿ. ನೋಡೋ, ಸಮಯ ಬಂದಾಗ ಅವನ ಅಭಿಪ್ರಾಯ ತಿಳ್ಕೊಂಡು ಮದುವೆ ಬಗ್ಗೆ ಮಾತಾಡೋಣ. ನಿನ್ನ ಹತ್ರ ಮಾತಾಡಿದ್ರೆ ನನಗೆ ತಲೆ ಕೆಡುತ್ತೆ. ಆದರೂ ಈ ಟೈಮಲ್ಲಿ ಈ ಡಿಸಿಷನ್ನೇ ಸರಿ ಅನಿಸ್ತಿದೆ ಕಣೋ. ಈ ಡಿಸಿಷನ್ ನಿಮಗೆ ಸರಿ ಅನಿಸ್ತಿದೆ ಅಲ್ಲ? ನಾನೇನು ಡಿಸಿಷನ್ ತಗೊಳ್ಳಪ್ಪ ದೇವ್ರೆ. ಬೇಗ ಹೋಗಿ ಅವಳ ಹತ್ರ ನನ್ನ ಲವ್ನೆಲ್ಲ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಡ್ಬೇಕು. ಇಲ್ಲಾಂದರೆ ಅಮ್ಮ ನನ್ನ ಬೇರೆಗಾದ್ರೂ ಗಂಟು ಹಾಕ್ಬಿಟ್ರೆ ಅಯ್ಯೋ. ಚಿಕೇಶ್ ಮಾಡ್ರೆ, ನಾನು ಬಿಸಿ. ಇದ್ರು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ತ್ರಿಶೂಲ್, ಒಂದು ನಿಮಿಷ. ನೀವು ನನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಏನು ಗೊತ್ತಾ, ನೀವು ನಿಮ್ಮ ಮನಸ್ಸಲ್ಲಿರೋ ಆ ಯೋಚನೆನ ಬದಲಾಯಿಸ್ಕೋಬೇಕು. ಏನ ಬದಲಾಯಿಸ್ಕೊಳ್ಳೋದಾ? ಹೌದು, ನಾವಿಬ್ರು ಜಸ್ಟ್ ಫ್ರೆಂಡ್ಸ್. ನಾನು ನಿಮ್ಮನ್ನು ಪ್ರೀತಿಸ್ತಾರ ತ್ರಿಶೂಲ್. ಹಾಗಂತ ನಿಮ್ಮನ್ನು ನಾನು ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ, ಆದರೆ ನಿಮ್ಮನ್ನು ಪ್ರೀತಿಸೋ ಚಾನ್ಸೇ ಇಲ್ಲ. ಏನು ಮೇಡಮ್ ಹಿಂಗನ್ಬಿಟ್ರಿ? ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವಾ ಅಂತನ್ಬಿಟ್ಟಿದ್ದಾರೆ. ಆದರೆ ನಾನು ಹಂಗಲ್ಲ ಮೇಡಮ್. ನಾನು ಪ್ರೀತಿಸಿದ್ರೆ ನಿಮ್ಮನ್ನೇ ಪ್ರೀತಿಸೋದು, ಮದುವೆ ಆದರೆ ನಿಮ್ಮನ್ನೇ ಆಗೋದು. ನಿಮ್ಮ ಹೆಸರನ್ನ ನನ್ನ ಎದೆ ಮೇಲೆ ಕೆತ್ಕೊಂಡಿಲ್ಲ ಮೇಡಮ್, ನನ್ನ ಹಾರ್ಟ್ ಒಳಗೆ ಹಚ್ಚಿ ಹಾಕಿಸ್ಕೊಂಡಿದ್ದೀನಿ. ಕಾಯ್ತೀನಿ, ನಿಮಗೋಸ್ಕರ ಕಾಯ್ತೀನಿ. ಇವತ್ತಲ್ಲ, ನಾಳೆ ಅಲ್ಲ, ಜೀವನ ಪರ್ಯಂತ ನಿಮಗೋಸ್ಕರ ಕಾಯ್ತೀನಿ ಮೇಡಮ್. ಈ ತ್ರಿಶೂಲ್ ಇರೋದು ಶಿವಾನಿಗೋಸ್ಕರ, ಶಿವಾನಿ ಇರೋದು ತ್ರಿಶೂಲ್ಗೋಸ್ಕರ ಇರೋದು ಮೇಡಮ್. ಫಿಕ್ಸ್ ಆಗೋಗಿದೆ.
ಬಾಯ್. ಅಪ್ಪ ಇರಪ್ಪ, ನೋಡಮ್ಮ ಇಲ್ಲಿ, ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ನನಗೆ ಏನೂ ಕಮ್ಮಿ ಆಗಿಲ್ಲ. ಮಾ, 3 ಹೊತ್ತಿನ ಊಟಕ್ಕೆ ಯಾವ ಕೊರತೆನೂ ಇಲ್ಲ ನಮಗೆ. ಜೀವನಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಮ್ಮ? ನಾನು ಹೇಳೋದಂತೂ ನೀನೇನು ತಲೆಗೆ ಹಾಕೊಳ್ಳೋದೇ ಇಲ್ಲ. ನಿಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಜವಾಬ್ದಾರಿನೂ ಇಲ್ಲ. ಅಮ್ಮ ನೋಡಿ, ಬಾಯ್. ನೀನು ಮುದ್ದು ಅಮ್ಮ. ನೋಡು, ನಾನು ತುಂಬ ಖುಷಿಯಾಗಿದ್ದೀನಿ. ಮೊದಲು ತಲೆಯಲ್ಲಿರೋ ಹುಳನ ಕಿತ್ತಾಕು, ಆಯ್ತಾ? ಹುಳ ಇರೋದು ನನ್ನ ತಲೆಯಲ್ಲ, ಹುಳ ಇರೋದು ನಿಮ್ಮಿಬ್ಬರ ತಲೆಯಲ್ಲಿ. ತೆಗಿಯೋ ಕೈನ. ಹೌದು ನೀಲಿ, ಕನ್ಸಾಗೆ ಉಳಿಯುತ್ತೆ. ನಾನು ಮರಳಿ ನನ್ನ ಆದಿಶೇಷನ ಪಡೆಯೋದಕ್ಕೆ ಆಗೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಆ ಭಯ ಕಾಡ್ತಾ ಇದೆ. ಆದರೂ ತ್ರಿಶೂಲ್ ಹೇಳಿದ ಪ್ರಕಾರ ಇವಾಗಷ್ಟೇ ಹುಡುಗಿ ನೋಡಿರೋದಲ್ವಾ? ನಾವೀಗ ಅದು ಏನೂ ಅಲ್ಲ ಅಂತ ಸುಮ್ಮನೆ ಇದ್ರೆ ಮುಂದೆ ಅದರಿಂದ ಸಮಸ್ಯೆ ಆದರೆ, ತ್ರಿವಿಕ್ರಮೆ ಆದಿಶೇಷ ಅನ್ನೋದು ಸತ್ಯ ಆದರೆ, ನಾನು ಅವನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ನೀಲಿ. ಮತ್ತೀಗೇನು ಮಾಡೋಣ ಅಂತ್ಯ? ನನಗೂ ಗೊತ್ತಿಲ್ಲ ನೀಲಿ. ಈ ಕ್ಷಣಕ್ಕೆ ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಆದರೆ ಇದಕ್ಕೆ ಪರಿಹಾರ ಕಂಡು ಹಿಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಭಯ ನನಗೆ. ಓಹೋ, ಅದು ಮ್ಯಾಟ್ರು ಅಲ್ಲಕ್ಕ. ನೋಡಕ್ ಹೋಗಿರೋ ಹುಡುಗಿಗೆ ಯಾರಾದ್ರೂ ರೇಗ್ತಾರ? ಅಲ್ಲ, ನೀನ್ ಈಗ್ಲೇ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಾಳೆ ಮಕ್ಳು ಮರಿ ಆದ್ಮೇಲೆ ಹೆಂಗೆ ನಿನ್ ಕತೆ? ಏನ ಇವನೇನೋ ಹುಡುಗಿ ನೋಡಕ್ ಹೋಗ್ಲಿ, ಆದ್ರೆ ಆ ಬಾಲಂಗೋಚಿ ಇದೆಯಲ್ಲ, ಅವನ್ ಹೋಗದೆ ಇದ್ರೆ ಸಾಕು. ಎಲ್ಲಿ ಈ ಅಣ್ಣ ಹೋದ್ರೆ ಅವನು ಕರ್ಕೊಂಡೇ ಹೋಗ್ತಾನೆ. ನೋಡೋಣ, ಅವನ್ ಹುಡುಗಿ ನೋಡ್ಕೊಂಡ್ ಬರ್ಲಿ. ಮದುವೆ ಆದ್ಮೇಲೆ ಹೆಂಡತಿ ಬರ್ತಾಳಲ್ಲ, ಆಮೇಲೆ ಏನಾಗುತ್ತೆ ನೋಡ. ಬದಲಾವಣೆ ನಮ್ದು ನಿಮ್ದು. ಅತಿ ಶೀಘ್ರದಲ್ಲಿ. ನೋಡಿ ತ್ರಿಶೂಲ್, ನಿಮ್ಮನ್ನ ಒಳ್ಳೆ ಸ್ನೇಹಿತ ಅಂದ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಹಾಗಂತ ಪದೇ ಪದೇ ಈ ಥರ ಮಾತಾಡೋದು ನನಗಿಷ್ಟ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗತ್ತೆ, ಬಿಡಿ ಮೇಡಮ್. ಅಷ್ಟಕ್ಕೂ ನಾನು ತಪ್ಪೇನು ಮಾತಾಡಿದೆ? ಮುಂದೆ ಆಗೋದೇನೆ ಅಲ್ವಾ ಹೇಳಿದ್ದು? ಸರಿ, ನಾನು ಚಿಕ್ಕೇಶ್ ಮಾಡ್ರ ಜೊತೆ ಹೋಗ್ಬೇಕು, ಲೇಟ್ ಆಗ್ತದೆ. ಬಾಯ್. ಮೊದಲೇ ನನ್ನ ಕೋಪ ಏನು ಅಂತ ನಿಂಗೆ ಗೊತ್ತು ತಾನೆ? ಅದಕ್ಕೆ ಅವನಿಗೆ ಬರಕ್ಕೆ ಹೇಳ್ತೀನಿ, ಒಟ್ಟಿಗೆ ಹೋಗಿ ಬರ್ತೀವಿ. ಓಕೆ, ನಿಂತ್ಕೊ ಒಂದು ನಿಮಿಷ. ತಗೋ, ಇದು ನಿಮ್ಮ ಅಪ್ಪ ಕೊಟ್ಟಿರೋದು. ಇದನ್ನ ನಿನ್ನ ಜೊತೆಲೇ ಇಟ್ಕೊಂಡಿರ್ಬೇಕಂತೆ. ಸರಿ. ಅಲ್ಲಕ್ಕ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬರಬಾರ್ದು ಅಂತಾರೆ. ಇವ್ನು ಬೆಕ್ಕನ್ನೇ ಕಂಕ್ಲಿ ಕಟ್ಕೊಂಡು ಹೋಗ್ತೀನಿ ಅಂತಾನಲ್ಲ, ಏನ್ ಹೇಳೋದು ಇವನ್ ಬುದ್ಧಿಗೆ? ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಮದ್ವೆ ಒಂದಾದ್ರೆ ಸಾಕಪ್ಪ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ. ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಇದೆಲ್ಲ ಇಷ್ಟು ಬೇಗ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನಾದರೂ ಉಪಾಯ ಮಾಡೋಣ, ತಾಳು. ಏನಾದರೂ ಮಾಡಿ ಅವರು ಆ ಮನೆಗೆ ಹೋಗೋದನ್ನ ನಾವು ತಡಿಬೇಕು. ಯಾವುದೇ ಕಾರಣಕ್ಕೂ ಅವನಿಗೆ ಆ ಹುಡುಗಿ ಇಷ್ಟ ಆಗಬಾರ್ದು, ಆ ಹುಡುಗಿಗೂ ಅಷ್ಟೇ ಅವನು ಇಷ್ಟ ಆಗಬಾರ್ದು ನೀಲಿ. ಆದರೆ ಈಗಾಗಲೇ ಅವ್ರು ಅಲ್ಲಿ ಹೋಗಿದ್ರೆ ಏನು ಮಾಡೋದು? ಯಾವುದಕ್ಕೂ ಒಂದ್ಸಲ ತ್ರಿಶೂಲಕ್ಕೆ ಫೋನ್ ಮಾಡು, ಅವನು ಎಲ್ಲಿದ್ದಾನೆ ಅಂತ ಕೇಳ್ಕೊ. ಅದು ಅಲ್ಲದೆ ಆ ಹುಡುಗಿ ಮನೆ ಬೇರೆ ಎಷ್ಟು ದೂರ ಇದೆಯೋ ಏನೋ, ಎಲ್ಲ ಸರಿಯಾಗಿ ಕೇಳು ನೀನು ಅವನ್ನ. ಆಮೇಲೆ ನಾವು ನಮ್ಮ ಕೆಲಸ ಮಾಡೋಣ. ಮಗ, ಅದೇ ಹೇಳಿದಲ್ಲೋ, ಚಿಕ್ಕೇಶ್ ಮಾಡ್ರಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಅಲ್ಲೇ ಹೋಗ್ತಾ ಇದೀವಿ ಈಗ. ಗೊತ್ತಾಯ್ತಾ? ಆದ್ರೆ ಎಲ್ಲಿ? ಅದು ಮಗ, ಇಲ್ಲೇ ಗಂಗಾಪುರ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ದೇವಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದ ಬೀದಿನೇ. ಸರಿ, ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಯಾಕೋ ಬಿಸಿ ಇದ್ದೀರಾ ಅನ್ಸುತ್ತೆ. ಎಲ್ಲಿದ್ದಾರಂತೆ? ಹುಡುಗಿ ನೋಡೋಕೆ ಹೋಗಿದಾರಂತೆ.
ಆಗ್ಲೆಲ್ಲ ಶುರುವಾಗಿರುತ್ತೆ. ಚಿಕ್ಕೇಜ್ಮನ್ರೆ ಹಾ ಆಯ್ತೇನೋ ತ್ರಿಶೂಲ್? ಆಯ್ತು, ಬಟ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ತ್ರಿಶೂಲ್? ಏನು ಗೊತ್ತಾಗ್ತಿಲ್ಲ, ಎಲ್ಲ ಸರಿಯಾಗಿದೆ ಚಿಕ್ಕೇಜ್ಮನ್ರೆ. ಶಿವನಿ, ತ್ರಿಶೂಲು ಕಾರ್ನ ರಿಪೇರಿ ಮಾಡ್ಬಿಡ್ತಾನೆ. ಇಲ್ಲ ನೀಲಿ, ನಾವೇನಾದ್ರೂ ಮಾಡ್ಲೇಬೇಕು. ಅವರು ಆ ಮನೆಗೆ ಹೋಗ್ಬಾರ್ದು ಅಷ್ಟೇ. ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿ ನೋಡಿ. ಹೇಳು. ಹಾ